ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ನಾನು ಕೇಂದ್ರ ಸರ್ಕಾರದೊಂದಿಗೆ ಹೇಳಲಿಕ್ಕಿರೋದು, ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ, ನಮ್ಮ ಮುಸ್ಲಿಂ ಸಮುದಾಯದ ಸಬಲೀಕರಣ ಅದು ನಿಮಗೆ ಪ್ರಾಮಾಣಿಕವಾದ ಪ್ರಯತ್ನ ಆದರೆ ನಾನು ನೀವು ತಿದ್ದುಪಡಿ ಮಾಡಿದಂತಹ ಒಂದೆರಡು ಆಕ್ಟ್ಗಳನ್ನು ಇಲ್ಲಿ ಓದ್ತಾ ಇದ್ದೇನೆ. 108 ಸೆಕ್ಷನ್ 108 ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಇಲ್ಲಿ ಅವೇಕ್ಯೂ ಲ್ಯಾಂಡ್ಗಳಿವೆ ಅಥವಾ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಪಾಕಿಸ್ತಾನಕ್ಕೆ ಇಲ್ಲಿನ ಭಾರತೀಯರು ಹೋದಾಗ ಸಾವಿರಾರು ಎಕರೆ ಜಾಗಗಳು ಅವೇಕ್ಯೂ ಲ್ಯಾಂಡ್ ಇದೆ. ಅದಕ್ಕೆ ಈ ಭಾರತ ಸಂವಿಧಾನಬದ್ಧವಾಗಿ ಆ ಲ್ಯಾಂಡ್ ಅನ್ನು ಉಪಯೋಗ ಮಾಡಲು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದೆ. ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ಆಕ್ಟ್ ಆಗಿದೆ 108. 108ರಲ್ಲಿ ಹೇಳುತ್ತದೆ, ಅದರ ಬಗ್ಗೆ ಮಾತನಾಡುವುದಿಲ್ಲ, ಅದನ್ನು ಡಿಲೀಟ್ ಮಾಡಲಾಗಿದೆ. ಅವೇಕ್ಯೂ ಆಕ್ಟ್ ಅಲ್ಲಿ ಪಂಜಾಬಿನಲ್ಲಿ ಸಾವಿರಾರು ಎಕರೆ ಜಾಗವಿದೆ. ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ್, ತ್ರಿಪುರಾ ಅದೇ ರೀತಿ ಕೆಲವು ಕಡೆಗಳನ್ನು ಬಿಟ್ಟು ಈ ಆಕ್ಟ್ ಭಾರತ ಸಂವಿಧಾನಬದ್ಧವಾಗಿ ಕೊಟ್ಟಂತಹ ಆಕ್ಟ್ ಅನ್ನು ಅದನ್ನು ಸಂಪೂರ್ಣವಾಗಿ ಇಲ್ಲದಾಗಿಸುವಂತಹ ಒಂದು ಆಕ್ಟ್ ಆಗಿದೆ 108. ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ. ಸಾವಿರಾರು ಎಕರೆ ಜಾಗ ಮುಸಲ್ಮಾನರ ಜಾಗ ನೀವು ಯಾರಿಗೆ ಕೊಡಲು ಇಚ್ಛಿಸ್ತಾ ಇದ್ದೀರಾ? ಕೇಂದ್ರ ಸರ್ಕಾರದಲ್ಲಿ ಕೇಳಲಿಕ್ಕಿರೋದು, ಅಲ್ಲಾಹನ ಸೊತ್ತನ್ನು ಮುಸಲ್ಮಾನರೇ ಮುಟ್ಟುವಂಗಿಲ್ಲ, ಮತ್ತೆ ಕೇಂದ್ರ ಸರ್ಕಾರ ನಿಮಗೆ ಮುಟ್ಟೋಕೆ ನಾವು ಬಿಡುವುದಿಲ್ಲ. ಹಿಂದೂ ಸಹೋದರರು, ನನ್ನ ಸಮುದಾಯದ ಸ್ನೇಹಿತರು ಆಲೋಚನೆ ಮಾಡಬೇಕು. 108 ಇದರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ವಾರ್ಡ್ ಇದೆ. 1999ರಲ್ಲಿ ಸೈಯದ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ ದೊಡ್ಡದಂತ ವಿವಾದ ನಡೆಯಿತು, ವಕ್ಫಿನ ಸೊತ್ತಿನ ವಿವಾದ. ಆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು, ಒನ್ಸ್ ಎ ವಕ್ಫ್ ಆಲ್ವೈಸ್ ವಕ್ಫ್. ಒಮ್ಮೆ ವಕ್ಫ್ ಅಲ್ಲಾಹನ ನಾಮದಲ್ಲಾದರೆ ಅದು ಯಾರಿಗೂ ಕೇಂದ್ರ ಸರ್ಕಾರಕ್ಕೂ ಮುಟ್ಟುವಂಗಿಲ್ಲ. ಈ ಜಗತ್ತಿನಲ್ಲಿ ಯಾರಿಗೂ ಅದನ್ನು ಬದಲಾವಣೆ ಮಾಡುವ ಯಾವುದೇ ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳುವಾಗ ಕೇಂದ್ರ ಸರ್ಕಾರದೊಂದಿಗೆ ನಮ್ಮ ಮನವಿ, ಯಾಕೆ ಅದನ್ನು ಮುಟ್ಟೋಕೆ ಹೋಗ್ತೀರಾ? ಮುಂಬೈಯಲ್ಲಿರುವ ಅಂಬಾನಿಯವರ ಮನೆ ಅದು ವಕ್ಫ್ ಸೊತ್ತಾಗಿದೆ. ಆ ಅಂಬಾನಿಯವರಿಗೆ ನೀವು ಸೊತ್ತನ್ನು ವಕ್ಫ್ ಸೊತ್ತನ್ನು ಕೊಡಲು ನೀವು ಇಚ್ಛಿಸುವುದಾದರೆ ಇವು ಬೇರೆ ಸರ್ಕಾರಿ ಲ್ಯಾಂಡ್ ಕೊಡಬಹುದು. ಅಂಬಾನಿಯವರು ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ, ಬಡ, ನಿರ್ಗತಿಕ, ವಿಧವೆಯರಾದಂತಹ ಮಕ್ಕಳಿಗೆ ಮೀಸಲಿಟ್ಟ ಆ ಮುಂಬೈಯ ಜಾಗ, ಅಂಬಾನಿಯವರ ಮನೆ ಇರುವಂತಹ ಜಾಗ, ಅದು ಯತೀಮ್ ಮಕ್ಕಳಿಗೆ ಶಿಯಾ ಕಮ್ಯುನಿಟಿ ವಕ್ಫ್ ಮಾಡಿದಂತ ಜಾಗ. ಈಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಆ ಅಂಬಾನಿಯವರ ಜಾಗವನ್ನು ಕೊಡೋಕೆ ನಿಮಗೆ ಅನುಕೂಲ ಮಾಡುವಂತಹ ಆಕ್ಟ್ ಆಗಿದೆ 108. ಅನ್ನು ನೀವು ಸಂಪೂರ್ಣವಾಗಿ ನೀವು ಬದಲಾಯಿಸಿದ್ದೀರಾ. ನಮ್ಮ ಬೆಂಗಳೂರಿನಲ್ಲಿ ITC ಕಂಪನಿಯವರು ನಡೆಸುವಂತಹ ವಿನ್ಸರ್ ಮ್ಯಾನರ್ ಹೋಟೆಲ್ ಇದೆ. ಆ ಹೋಟೆಲ್ನ ಇವತ್ತಿನ ಅದರ ಮೌಲ್ಯ 1200 ಕೋಟಿ ರೂಪಾಯಿ. ಆ ITC ಅವರೊಂದಿಗೆ ವಕ್ಫ್ ಬೋರ್ಡ್ ಮತ್ತು ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ವಿವಾದ ನಡೆಯುತ್ತಾ ಇದೆ. ಕೋರ್ಟ್ ಅದು ವಕ್ಫ್ ಆಸ್ತಿ ಎಂದು ತೀರ್ಪು ಕೊಟ್ಟಿದೆ. ನಿಮ್ಮ ಆಕ್ಟ್ ಅಲ್ಲಿ 108A ವಕ್ಫ್ ಆಕ್ಟ್ ಅನ್ನು ನೀವು ಕಾನೂನು ರೂಪಕ್ಕೆ ಬಂದರೆ ಅಲ್ಲಿ ವಿನ್ಸರ್ ಮ್ಯಾನರ್ ಬಡ ಮುಸ್ಲಿಮರಿಂದ ಕಬಳಿಸುವಂತಹ ಒಂದು ಪ್ರಯತ್ನ ಮಾತ್ರವಾಗಿದೆ. ಇದನ್ನು ನಾವು ಬಿಡುವುದಿಲ್ಲ. ಏಕೆಂದರೆ ಇದು ನಮ್ಮ ಸೊತ್ತು, ಇದು ಮುಸಲ್ಮಾನರ ಸೊತ್ತು. ನಾನು ಹೇಳುತ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಅನ್ವರ್ ಮಾಣಿಪಾಡಿ ಅವರೊಂದು ವರದಿ ಮಾಡಿದರು. ಆ ವರದಿಯನ್ನು ನೋಡಿ ಕೇಂದ್ರ ಸರ್ಕಾರದ ಸಚಿವರಾದಂತಹ ರಿಜಿಜು ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತಾರೆ, 9 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇದೆ. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳುತ್ತಾ ಇದ್ದೇನೆ, ಆ ವಕ್ಫ್ ಸೊತ್ತನ್ನು ಮುಸಲ್ಮಾನರಿಗೆ ದಯವಿಟ್ಟು ಕೊಟ್ಟು ಬಿಡಿ. ನಾವು ನಮ್ಮ ಎಲ್ಲ ಪ್ರತಿಭಟನೆಯನ್ನು ನಾವು ಮುಗಿಸುತ್ತೇವೆ. ಅದು ಮುಸಲ್ಮಾನರದ್ದು ಎಂದು ನೀವೇ ಲೋಕಸಭೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ಅಲ್ಲಿ ಮಂಡನೆ ಮಾಡಿದ್ದಾರೆ. ಆ 9 ಲಕ್ಷ ಕೋಟಿ ರೂಪಾಯಿಯನ್ನು ಆ ಆಸ್ತಿಯನ್ನು ಮುಸಲ್ಮಾನರಿಗೆ ಕೊಟ್ಟು ಬಿಡಿ. ನಾನು ಹೇಳುತ್ತಾ ಇದ್ದೇನೆ, ಪ್ರೀತಿಯ ಸಹೋದರರೇ, ಯಾಕೆ ವಕ್ಫ್ ಆಕ್ಟ್ ಈ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುತ್ತಾ ಇದ್ದೇವೆಂದರೆ ಇದು ಕಾನೂನು ವಿರುದ್ಧ, ಸಂವಿಧಾನದ ವಿರುದ್ಧ, ಬರೇ ಮುಸಲ್ಮಾನರ ವಿರುದ್ಧವಲ್ಲ, ಇದು ಸಂವಿಧಾನದ ವಿರುದ್ಧ. ಸಂವಿಧಾನದ ಆರ್ಟಿಕಲ್ 25, 26, 27, 28 ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರತಿಯೊಬ್ಬ ಪ್ರಜೆಗೂ ಅವನವನ ಧರ್ಮಕ್ಕನುಸೃತವಾಗಿ ಜೀವನ ಮಾಡಲು, ಅವನ ಧರ್ಮದ ಮಸೀದಿಗಳಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡುವಂತಹ
ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನು ಉಲ್ಲಂಘಿಸುವಂತಹ ಒಂದು ಆಕ್ಟ್ ಆಗಿದೆ ಈ 2024 ತಿದ್ದುಪಡಿಯಾಗಿ. ಅದರೊಂದಿಗೆ ಇಲ್ಲಿ ಈ ಭಾರತದಲ್ಲಿ ಒಂದು 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆ, ಆರಾಧನಾ ಸ್ಥಳಗಳ ಕಾಯ್ದೆ ಇದೆ. ಆರಾಧನಾ ಸ್ಥಳಗಳ ಕಾಯ್ದೆಯಲ್ಲಿ ಏನಿರುತ್ತದೆ? 1947 ಆಗಸ್ಟ್ 15 ಪೂರ್ವದಲ್ಲಿ ಇಲ್ಲಿ ದೇವಸ್ಥಾನ ಇದ್ದರೆ ಅದು ದೇವಸ್ಥಾನವಾಗಿ ಮುಂದುವರಿಬೇಕು, ಇಲ್ಲಿ ಮಸೀದಿ ಇದ್ದರೆ ಅದು ಮಸೀದಿಯಾಗಿ ಮುಂದುವರಿಬೇಕು, ಚರ್ಚ್, ಗುರುದ್ವಾರ ಎಲ್ಲವೂ ಅದರದ್ದೇ ಆದಂತಹ ಸ್ವರೂಪದಲ್ಲಿ ಮುಂದುವರಿಬೇಕು. ಎಕ್ಸೆಪ್ಟ್ ಬಾಬರಿ ಮಸೀದಿ ಮತ್ತು ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿವಾದ ಅದು ಬ್ರಿಟಿಷರ ಕಾಲದಲ್ಲೇ ಇದ್ದದ್ದರಿಂದ ಅದನ್ನು ಬಿಟ್ಟು ಈ ಭಾರತದಲ್ಲಿರುವ ಪ್ರತಿಯೊಂದು ಮಸೀದಿಗೆ ಇಲ್ಲಿ ಮುಸ್ಲಿಮೇತರರು ಅಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ. ಯಾವುದಾದ್ರೊಂದು ದೇವಸ್ಥಾನಕ್ಕೆ ಇಲ್ಲಿ ಹಿಂದೂಯೇತರ ಹಸ್ತಕ್ಷೇಪ ಮಾಡುವಂಗಿಲ್ಲ. ಇದು ಸಂವಿಧಾನಬದ್ಧವಾದಂತಹ ನಮ್ಮ ಹಕ್ಕಾಗಿದೆ. ಆ ಹಕ್ಕನ್ನು ಕೇಳಲು ನಾವಿಲ್ಲಿ ಉಲಮಾಗಳು ಒಗ್ಗಟ್ಟಾಗಿದ್ದೇವೆ. ನೀವು ಆಲೋಚನೆ ಮಾಡಬೇಡಿ, ಇದು ಬಿಜೆಪಿ ಸರ್ಕಾರ ಆದ್ದರಿಂದ ನಿಮ್ಮನ್ನು ವಿರೋಧ ಮಾಡುತ್ತಾ ಇರೋದು ಇಲ್ಲ. 1986 ಶಾಬಾನು ಕೇಸು ಬಂದಾಗ ರಾಜೀವ್ ಗಾಂಧಿ ಸರ್ಕಾರವಾಗಿತ್ತು. ಆವತ್ತು ಈ ಉಲಮಾಗಳು ಹೋರಾಟ ಮಾಡಿದ್ದಾರೆ, ಇವತ್ತು ಹೋರಾಟ ಮಾಡುತ್ತೇವೆ. ನಮ್ಮ ಹೋರಾಟ ನಮ್ಮ ಶರೀಯತ್ತಿನ ಹಕ್ಕಿಗಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಹೋರಾಟ ಮಾಡುತ್ತೇವೆ. ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾವ ಪೀತ ಪತ್ರಿಕೆಗಳಿಂದಲೂ ಸಾಧ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮೆಡೆಯಲ್ಲಿ ಇಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡಿ ತಪ್ಪು ಮಾಹಿತಿಗಳನ್ನು ನೀಡಿ ಇಲ್ಲಿ ಜನರನ್ನು ಅಪನಂಬಿಕೆಗಳಿಗೆ ದೂಡುವಂತಹ ಕೆಲವು ಮಾಧ್ಯಮಗಳಿವೆ. ಮಾಧ್ಯಮ ಸ್ನೇಹಿತರೆ, ನೀವು ಪತ್ರಿಕೋದ್ಯಮ ನಡೆಸಿ, ನೀವು ಕುಕೃತೋದ್ಯಮ ನಡೆಸಬೇಡಿ. ನೀವು ನಡೆಸ್ತಾ ಇರೋದು ಇದು ಕುಕೃತೋದ್ಯಮವಾಗಿದೆ. ಅದನ್ನು ನಿಲ್ಲಿಸದಿದ್ದರೆ ಈ ಭಾರತದ ಸಂವಿಧಾನದಡಿಯಲ್ಲಿ ಇಲ್ಲಿನ ಎಲ್ಲರೂ ಸೇರಿ ನಿಮ್ಮನ್ನು ನಿಲ್ಲಿಸುವಂತಹ ಪ್ರಯತ್ನ. ಪ್ರೀತಿಯ ಸಹೋದರರೇ, ಇದು ಯಾರ ವಿರುದ್ಧವೂ ಅಲ್ಲ, ನಮ್ಮ ಹಕ್ಕಿನ ಹೋರಾಟ. ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂತ ಆಸ್ತಿ, ಆ ಆಸ್ತಿಗೆ ಯಾಕೆ ನೀವು ಕಣ್ಣಾಕಬೇಕು? ನಿಮ್ಮ ಕೆಲಸವೇನು? ಸರ್ಕಾರದ ಕೆಲಸವೇನು? ಅಭಿವೃದ್ಧಿ ಪಡುವುದು, ಇಲ್ಲಿನ ಜನರಿಗೆ ಉದ್ಯೋಗ ಕೊಡುವುದು, ಇಲ್ಲಿ ಹಿಂದೂ ಮುಸಲ್ಮಾನರ ನಡೆಯಲ್ಲಿ ಭಾವೈಕ್ಯತೆ ತರುವುದು. ಅದನ್ನು ಬಿಟ್ಟು ನೀವು ವಿವಾದಿತ ಹಿಜಾಬು, ವಕ್ಫು, ಅದೇ ರೀತಿಯಲ್ಲಿ CA, NRC ಇದರಿಂದ ಯಾವ ಲಾಭವಿದೆ? ಭಾರತದ ಆರ್ಥಿಕತೆಗೆ 1 ಇಂಚು 1 ರೂಪಾಯಿಯ ಲಾಭ ಇದರಲ್ಲಿ ಯಾವುದೂ ಇಲ್ಲ, ನಿಮಗೂ ಗೊತ್ತಿದೆ. ಆದರೂ ಇಲ್ಲಿನ ಮುಸಲ್ಮಾನರನ್ನು ನಿರ್ನಾಮ ಮಾಡಿಯೇ ತೀರುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿದರೆ ಇನ್ಶಾ ಅಲ್ಲಾಹ್ ಕಾನೂನು ಹೋರಾಟಕ್ಕೆ ನಾವು ಇವತ್ತು ಪ್ರಾರಂಭಿಸಿದ್ದೇವೆ. ಇದರ ಕೊನೆ ಇನ್ಶಾ ಅಲ್ಲಾಹ್ ದೆಹಲಿಯ ಪಾರ್ಲಿಮೆಂಟಿನ ಮುಂದೆ ನಿಂತು ನಾವು ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.